ನಮಸ್ಕಾರ. ನೀವು ಬಹಳಷ್ಟು ಸಲ ರಾಶಿ ಭವಿಷ್ಯವನ್ನು ಜ್ಯೋತಿಷವನ್ನು ಕೇಳಿರ್ತೀರ, ಬಟ್ ಅದು ನಿಜ ಆಗಿರೋದಿಲ್ಲ. ಇದಕ್ಕೆ ಹಲವಾರು ಕಾರಣಗಳಿದೆ. ಯಾಕೆಂದ್ರೆ ನಿಜವಾದ ಜ್ಯೋತಿಷ ಅಂತಂದ್ರೆ ನ್ಯೂಮರಾಲಜಿ ಅಲ್ಲ. ನ್ಯೂಮರಾಲಜಿಯಲ್ಲಿ ಎಲ್ಲಾ ಡೇಟ್ಗಳಲ್ಲೂ ಸಕ್ಸಸ್ಫುಲ್ ವ್ಯಕ್ತಿಗಳು ಹುಟ್ಟಿದ್ದಾರೆ. ಎಲ್ಲಾ ಡೇಟ್ಗಳು ಹುಟ್ಟಿದವರು ಸಮಸ್ಯೆಗಳಾಗುತ್ತೆ. ಒಂದೇ ಡೇಟ್ ಅಲ್ಲಿ ಬಹಳಷ್ಟು ಜನ ಹುಟ್ಟಿರ್ತಾರೆ. ಅದೇ ತರ ವಾಸ್ತು ಪ್ರಕಾರ ನೀವು ಹೋದ್ರೆ ಒಂದೇ ಮನೆಯಲ್ಲಿ 2-3 ಕುಟುಂಬಗಳಿರುತ್ತೆ. ಒಂದೊಂದು ಕುಟುಂಬ ಚೆನ್ನಾಗಿರುತ್ತೆ, ಒಂದು ಕುಟುಂಬ ಚೆನ್ನಾಗಿರಲ್ಲ. ಟ್ಯಾರೋಟ್ ಕಾರ್ಡಿಗೆ ಹೋಗಿ ಬೇರೆ ಬೇರೆ ತರದ್ದು ಹೋಗಿ, ಈಗ ಒಂದು ಹರಳನ್ನ ಹಾಕೊಂಡ ತಕ್ಷಣ ನೀವು ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗಕ್ಕಾಗಲ್ಲ. ಯಾವ್ದೋ ಒಂದು ಹರಳು ಹಾಕೊಳ್ಳೋದು, ಯಾವ್ದೋ ಒಂದು ವಸ್ತುವನ್ನ ಮನೇಲಿ ಇಟ್ಕೊಳ್ಳೋದು, ಕಲರ್ ವಸ್ತುಗಳನ್ನೆಲ್ಲ ಕೊಡ್ತಾ ಇದ್ದಾರೆ ಕೆಲವರು. ಸೊ ಇದು ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಸ್ಟೋನ್ಸ್ ಬಗ್ಗೆ ಇಲ್ಲ, ನ್ಯೂಮರಾಲಜಿ ಬಗ್ಗೆ ಇಲ್ಲ, ದೊಡ್ಡ ದೊಡ್ಡ ಪೂಜೆಗಳು, ಕಾಸ್ಟ್ಲಿ ಪೂಜೆಗಳ ಬಗ್ಗೆ, ಜನಗಳು ಕೊಡ್ತಿರುವಂತ ಎಂತೆಂಥದೋ ಮಾಲೆಗಳು, ಎಂತೆಂಥದೋ ವಸ್ತುಗಳು, ಕಲರ್ ಅವರೇ ತಯಾರು ಮಾಡಿರುವಂತದ್ದು ಏನೇನೋ ಒಂದು ವಸ್ತುಗಳು ಯಾವುದು ಕೂಡ ಇಲ್ಲ. ಯಾಕೆ ಅಂತಂದ್ರೆ ಬೃಹತ್ ಪರಾಶರ ಹೋರಾಶಾಸ್ತ್ರ ಹೇಳುವಂತದ್ದು ಏನಂದ್ರೆ, ಪರಾಶರ ಮಹರ್ಷಿಗಳು ಕರ್ಮಕ್ಕೆ ಅನುಸಾರವಾಗಿ ನಾವು ನಮ್ಮ ಫಲವನ್ನ ಪಡಿತೀವಿ ಅಂತೇಳಿ. ಸೊ ಅದರಲ್ಲಿ ಬದಲಾವಣೆ ಮಾಡ್ಕೊಳ್ಳಕ್ಕೆ ಕಷ್ಟ, ಬಹಳ ಕಷ್ಟ. ಅದಕ್ಕೆ ಅವ್ರು ಹೇಳಿರುವಂತದ್ದು ಮಂತ್ರ ಜಪಗಳು, ದಾನಗಳು ಮಾತ್ರ. ಸೊ ಮಂತ್ರ ಜಪಗಳು ಅಂದ್ರೆ ಯಾವ ಗ್ರಹದಿಂದ ಸಮಸ್ಯೆ ಆಗ್ತಿದೆ ಆ ಗ್ರಹಕ್ಕೆ ಮಂತ್ರ ಜಪಗಳು, ದಾನಗಳು ಆ ಗ್ರಹಗಳಿಗೆ ಸಂಬಂಧಪಟ್ಟಂತೆ. ಕಾರ್ಮಿಕ್ ರೆಮಿಡಿ ಅಂತಾರೆ. ಈಗ ಶನಿಯ ಪ್ರಭಾವ ನೀವು ಜಾತಕದಲ್ಲಿ ಅತಿ ಹೆಚ್ಚಾಗಿದ್ದು ನಿಮ್ಗೆ ಸಮಸ್ಯೆ ಆಗ್ತಿದ್ದಾಗ ಶನಿ ರೆಪ್ರೆಸೆಂಟ್ ಮಾಡುವಂತಹ ವಯಸ್ಸಾದವರಿಗೆ ಸಹಾಯ ಮಾಡುವುದು, ವೃದ್ಧಾಶ್ರಮಗಳಿಗೆ ಸಹಾಯ ಮಾಡುವುದು, ಈ ತರ ಇದೇ ಹೊರತು ಇವೆಲ್ಲ ಜ್ಯೋತಿಷ್ಯ ಅಲ್ಲ. ಹಾಗಾಗಿ ನಿಜವಾದ ಜ್ಯೋತಿಷ್ಯ ಏನಂತ ಜನಗಳು ತಿಳ್ಕೋಬೇಕು. ಮತ್ತೆ ಜ್ಯೋತಿಷ್ಯರು ಹೇಳಿದಂಥದ್ದು ಯಾಕೆ ಸುಮಾರು ಸಲ ನಿಜ ಆಗಲ್ಲ ಅಂದ್ರೆ, ಒಂದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮ್ ಸರಿ ಇರಲ್ಲ. ಎರಡನೇದು, ನಿಮ್ಮ ಡೇಟ್ ಆಫ್ ಬರ್ತ್ ಟೈಮು ಸರಿ ಇಲ್ಲ ಅಂದ್ರೆ ಅವ್ರಿಗೆ ಹೇಗ್ ಭವಿಷ್ಯ ಹೇಳ್ಬೇಕು ಅಂತ ತುಂಬಾ ಜ್ಯೋತಿಷ್ಯರಿಗೆ ಗೊತ್ತಿಲ್ಲ. ನಾನು ಅನುಸರಿಸೋ ಪದ್ಧತಿ ಏನಂದ್ರೆ, ನಿಮ್ಮ ಜಾತಕದಲ್ಲಿ ಮತ್ತೆ ನಿಮ್ಮ ಹಸ್ತದಲ್ಲಿ ಇರುವಂತಹ ಲಕ್ಷಣಗಳನ್ನ ಎರಡನ್ನೂ ಕೂಡ ನಾನು ಗಮನಿಸಿ ಅನ್ವಯಿಸಿ ಹೇಳ್ತೀನಿ. ಯಾಕೆಂತಂದ್ರೆ ನಾಡಿ ಜ್ಯೋತಿಷದಲ್ಲಿ ಹಸ್ತದಲ್ಲಿರುವಂತ ಲೈನ್ಸ್ ಒಬ್ರಿಗಿದ್ದಂಗೆ ಇನ್ನೊಬ್ರಿಗೆ ಇರಲ್ಲ. ಅದನ್ನು ಗಮನಿಸಿ ಜಾತಕವನ್ನ ಮ್ಯಾಚ್ ಮಾಡಿದಾಗ ಬರ್ತ್ ಟೈಮ್ ಸರಿ ಇಲ್ಲ ಅಂದ್ರೂ ಕೂಡ ನಾವು ಪ್ರೆಡಿಕ್ಷನ್ಸ್ ನ ಕೊಡ್ಬೋದು, ಬಹಳ ಈಸಿಯಾಗಿ ಹೇಳ್ಬೋದು. ಇದು ಜ್ಯೋತಿಷ್ಯ ಆಗುತ್ತೆ. ಅದು ಬಿಟ್ಟು ನೀವು ಬರೀ ರಾಶಿ ಮೇಲೆನೆ ಎಲ್ಲ ಹೇಳ್ಬಿಡ್ತಾರೆ, ಎಲ್ಲಾನು ಕೂಡ ಜಮ್ ಸ್ಟೋನ್ಸ್ ಹಾಕೊಳ್ಳಿ ಅಂತ ಹೇಳ್ಬಿಡ್ತಾರೆ, ಹೆಸರು ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಒಂದೇ ಹೆಸರಲ್ಲಿ ಸಕ್ಸಸ್ಫುಲ್ ಆದವರು, ಫೇಲ್ಯೂರ್ ಆದವರು ತುಂಬಾ ಜನ ಇದ್ದಾರೆ. ಸೊ ಇದು ನಿಜವಾದ ಜ್ಯೋತಿಷ್ಯ. ಹಸ್ತ ಸಾಮುದ್ರಿಕೆಯನ್ನ, ರೇಖೆಗಳನ್ನ, ಜಾತಕವನ್ನ ಮ್ಯಾಚ್ ಮಾಡೋದೇ ನಿಜವಾದ ಪದ್ಧತಿ. ಸೊ ಇದು ನಮ್ಮ ಋಷಿಗಳ ಕಾಲದಿಂದಲೂ ಇದೆ. ಸೊ ಆ ರೀತಿ ನಿಮ್ಮ ಜಾತಕವನ್ನು ತೋರಿಸೋದಕ್ಕೆ ಭೈರವಿ ಆಸ್ಟ್ರೋದಲ್ಲಿ ಸಂಪರ್ಕವನ್ನು ಮಾಡಬಹುದು. ವೃಷಭ ರಾಶಿ 2026 ಜೂನ್ ಈ ಒಂದು ವಾರ ಫಲದಲ್ಲಿ 7ನೇ ತಾರೀಕಿನ ನಂತರದಲ್ಲಿ ವೃಷಭ ರಾಶಿಯಲ್ಲಿ ಜನಿಸಿದಂತವ್ರಿಗೆ ಏನೆಲ್ಲ ಪಾಸಿಟಿವ್ ನೆಗೆಟಿವ್ ಇದೆ ಅಂತ ನಾವು ನೋಡೋದಾದ್ರೆ, ರಾಶಿಯಲ್ಲಿ ಇರುವಂತಹ ಸೂರ್ಯ ಗ್ರಹ ಇದು ಬಂದು ಸಪ್ತಮ ಭಾವವನ್ನು ಕೂಡ ವೀಕ್ಷಣೆ ಮಾಡುತ್ತೆ, ಚತುರ್ಥಾಧಿಪತಿ ಚಂದ್ರ ರಾಶಿಯಿಂದ ಹೇಳೋದಾದ್ರೆ. ಎಗೇನ್ ಇಲ್ಲಿ ಗೌರ್ಮೆಂಟ್ ಜಾಬ್ಗೆ ಸ್ಟಡಿ ಮಾಡ್ತಿರುವಂತವ್ರು, ಗೌರ್ಮೆಂಟ್ ಜಾಬ್ ಅಲ್ಲೇ ಇದ್ದು ಪ್ರಮೋಷನ್ ಟ್ರೈ ಮಾಡ್ತಿರುವಂತವ್ರಿಗೆ, ಅಥವಾ ಒಂದು ಒಳ್ಳೆ ಪದವಿ ಅಂತ ಅನ್ಕೊಳ್ಳೋದು, ಪಾಲಿಟಿಕ್ಸ್ ಆಗಿರ್ಬೋದು, ಏನೇ ಆಗಿರ್ಬೋದು, ಒಂದು ಪದವಿಗೆ ಟ್ರೈ ಮಾಡ್ತಿರುವಂತವ್ರಿಗೆ ಸೂರ್ಯ ಬಂದು ವೃಷಭ ರಾಶಿಯಲ್ಲಿ ಇರುವಂತದ್ದು ಬಹಳ ಉತ್ತಮ. ಎಗೇನ್ ನಾವು ಚತುರ್ಥಾಧಿಪತಿ ಅಂತಂದ್ರೆ ಅದೊಂದು ಪೊಸಿಷನ್ ಗಿವಿಂಗ್ ಒಂದು ಪ್ಲೇಸ್. ಅದು ಈ ಚತುರ್ಥಾಧಿಪತಿ ರಾಶಿಯಲ್ಲಿ ಇರೋದು ಒಂದು ಪದವಿಗೆ ಸಿಗುವಂತ ಅವಕಾಶಗಳು ಅತಿ ಹೆಚ್ಚಾಗಿರುತ್ತೆ. ಸೂರ್ಯ ಯಾವಾಗ್ಲೂ ಸಹ ನನಗನ್ಸೋದು ಏನಂತಂದ್ರೆ ಒಂದು ಒಳ್ಳೆ ಪೊಸಿಷನ್ ಇರೋದ್ರಿಂದ ನಿಮಗೆ ಪದವಿ ಪ್ರಾಪ್ತಿ ಆಗುತ್ತೆ ವೃಷಭ ರಾಶಿಯವರಿಗೆ. ಎಸ್ಪೆಷಲಿ ಹಸ್ತರೇಖೆಯಲ್ಲಿ ಸೂರ್ಯನ ಸ್ಥಾನ ಹೇಗಿದೆ ಅಂತ ನೋಡ್ಬೇಕು. ದ ಮೌಂಟ್ ಆಫ್ ಸನ್ ಅಂತ ಹೇಳಿದ್ರೆ ಅದು ಹೇಗಿದೆ ಅಂತ ನೋಡ್ಕೋಬೇಕು. ಅದನ್ನ ಅಬ್ಸರ್ವ್ ಮಾಡ್ಬೇಕು ಅಂತಂದ್ರೆ ನೀವು ಹ್ಯಾಂಡ್ಸ್ ಫೋಟೋನ ಕಳಿಸಿದಾಗ ಅದನ್ನ ಝೂಮ್ ಮಾಡಿದಾಗ ಅಲ್ಲಿರುವಂತ ಸಣ್ಣ ಸಣ್ಣ ಲೈನ್ಸ್ ಗೊತ್ತಾಗುತ್ತೆ. ಫೋಟೋ ಕ್ಲಾರಿಟಿ ಚೆನ್ನಾಗಿರ್ಬೇಕು ವಾಟ್ಸ್ಆಪ್ ಅಲ್ಲಿ ಕಳಿಸುವಾಗ. ಅಲ್ಲಿ ಸೂರ್ಯನ ಸ್ಥಾನವನ್ನು ನೋಡ್ಕೊಂಡು ಸೂರ್ಯ ಯಾವ ಪೊಸಿಷನ್ ಇದ್ದಾನೆ, ನಿಮ್ಮ ಬರ್ತ್ ಚಾರ್ಟ್ ಅಲ್ಲಿ ಸೂರ್ಯ ಎಲ್ಲಿದ್ದಾನೆ, ನೀಚನಾಗಿದ್ದಾನೆ ಏನು ಅಂತ ನೋಡ್ಕೊಂಡ್ರೆ ಆ ಟೈಮಿಗೆ ಸೂರ್ಯನ ಒಂದು ಲೈನ್ಸ್ ಅಲ್ಲಿ ಟಚ್ ಆಗಿದೆ ಅಂತಂದ್ರೆ ಹಸ್ತರೇಖೆಯಲ್ಲಿ ಪದವಿ ಪ್ರಾಪ್ತಿ ಆಗುತ್ತೆ. ಅದು ವಾಟ್ ಎವರ್ ಇಟ್ ಮೇ ಬಿ, ಇದು ಯಾವ್ದಾದ್ರು ಒಂದು ಪದವಿ ಆಗಿರ್ಬೋದು, ಪೊಸಿಷನ್ ಆಗಿರ್ಬೋದು, ಏನ್ ಬೇಕಾದ್ರೂ ಆಗಿರ್ಬೋದು. ಎರಡನೇದಾಗ ಬಂದು ವಿವಾಹದ ಪ್ರಾಪ್ತಿ ಆಗುತ್ತೆ. ಬಟ್ ವಿವಾಹ ಏನಾಗತ್ತೆ ಅಂತಂದ್ರೆ ಕಿರಿಕಿರಿಗಳು, ಅಡೆತಡೆಗಳಿಂದ ಆಗುತ್ತೆ, ಬಹಳ ಲೇಟ್ ಆಗುವಂತದ್ದು, ಜಗಳ ಕುತಂತ್ರಗಳು ಆಗತ್ತೆ ವಿವಾಹಕ್ಕೆ ಸಂಬಂಧಪಟ್ಟಂತೆ. ಸಪ್ತಮಾಧಿಪತಿ 12ನೇ ಮನೆಯವರಿಂದ ದೂರದಿಂದ ಸಂಬಂಧಗಳು ಬರುತ್ತೆ. ಮದುವೆಗೆ ವಿವಾಹದ ಸಾಧ್ಯತೆ ಅತಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಚತುರ್ಥದಲ್ಲಿ ಕೇತು ಇರೋದ್ರಿಂದ ಪ್ರಾಪರ್ಟಿ ತಗೊಳಕ್ ಹೋಗ್ತೀರಾ, ನಿಮ್ಗೆ ಅದು ಸೆಟ್ ಆಗಲ್ಲ, ಮತ್ತೆ ವಾಪಸ್ ಬರ್ತೀರಾ. ಯಾವ್ದೋ ಪ್ರಾಪರ್ಟಿ ತಗೊಳ್ತೀರಾ, ಅಗ್ರಿಮೆಂಟ್ ತನಕ ಹೋಗುತ್ತೆ, ವಾಪಸ್ ಬರುತ್ತೆ. ಈ ತರದ ಸಮಸ್ಯೆಗಳನ್ನ ವೃಷಭ ರಾಶಿಯವರು ನೋಡುತ್ತೆ. ಮತ್ತೆ ಯಾವ್ದೋ ಪ್ರಾಪರ್ಟಿ ನೋಡ್ತೀರಾ, ವಾಸ್ತು ಪ್ರಕಾರ ಇನ್ನೊಂದು ಪ್ರಕಾರ ನಿಮಗೆ ಸೆಟ್ ಆಗೋದಿಲ್ಲ. ವಾಸ್ತು ಪ್ರಕಾರ ಅಂತ ಹೋದಾಗ ನಿಜವಾದ ವಾಸ್ತುವನ್ನ ಬಹಳಷ್ಟು ಜನ ಹೇಳ್ತಾ ಇಲ್ಲ. ಇಲ್ಲಿ ಈ ರೂಮ್ ಇಲ್ಲಿರ್ಬೇಕು, ಈ ಜಾಗ ಇಲ್ಲಿರ್ಬೇಕು ಅಂತಾರೆ. ಹಾಗಲ್ಲ ನೋಡಿ, ಒಂದು ಜಾಗಕ್ಕೆ ನಾವು ಹೋದಾಗ
ಹಾಂಟೆಡ್ ಅಂತ ಫಸ್ಟ್ ಅಂದ್ರೆ ಒಂದು ನೆಗೆಟಿವ್ ಎನರ್ಜಿ ಅಲ್ಲಿ ಇದೆಯಾ ಅಂತ ನೋಡ್ಬೇಕು ಅಂದ್ರೆ ಕವಡೆನ ಹಾಕಿ ಪ್ರಶ್ನೆ ನೋಡ್ಬೇಕು. ಆಮೇಲೆ ಭೂಮಿ ಪರೀಕ್ಷೆ. ಅದಾದ್ಮೇಲೆ ನಿಮ್ಮ ಜಾತಕದಲ್ಲಿ ಬಾಧಕಾಧಿಪತಿ, ಈಗ ಫಾರ್ ಎಕ್ಸಾಂಪಲ್ ನಿಮಗೆ ಶನಿ ಬಂದು ಒಬ್ಬ ಯೋಗಕಾರಕ ಗ್ರಹ ಅಂತ ನಾವು ಅನ್ಕೊಂಡ್ರೆ ಪಶ್ಚಿಮಕ್ಕೆ ಬಾಗಿಲು ಮಾಡಿದ್ರೆ ಒಳ್ಳೇದೇ ಆಗುತ್ತೆ. ಇದು ಹೌಸ್ ಹ್ಯಾಸ್ ಟು ಬಿ ಕನ್ಸ್ಟ್ರಕ್ಟೆಡ್ ಅಕಾರ್ಡಿಂಗ್ ಟು ದ ಹಾರಸ್ಕೋಪ್. ಆಕ್ಚುಲಿ ಅಕಾರ್ಡಿಂಗ್ ಟು ದ ನಿಮ್ಮ ಓನ್ ಹಾರಸ್ಕೋಪ್ ಪ್ರಕಾರ ಕಟ್ಟಿದ್ರೆ ಬಹಳ ಒಳ್ಳೇದು. ಇದು ತುಂಬಾ ಜನ ಹೇಳಲ್ಲ, ಜಾತಕನ ವಾಸ್ತುಗೆ ಯಾರು ಮ್ಯಾಚ್ ಮಾಡ್ತಾ ಇಲ್ಲ. ಸೊ ಇದ್ರ ಬಗ್ಗೆ ಇನ್ನೊಂದ್ಸಲ ಮಾತಾಡೋಣ. ಈ ರೀತಿಯಾದ ಸಮಸ್ಯೆಗಳು ಚತುರ್ಥ ಭಾವದಲ್ಲಿ ಕೇತು ಇರೋದ್ರಿಂದಾಗುತ್ತೆ, ಎಚ್ಚರಿಕೆಯಿಂದ ಇರಬೇಕು. ಪ್ರಾಪರ್ಟಿ ಡಿಸ್ಪ್ಯೂಟ್ ಇರೋ ಸಿಗ್ತಾ ಹೋಗುತ್ತೆ. ದಶಮ ಭಾವದಲ್ಲಿ ರಾಹು ಇರೋದ್ರಿಂದ ನಿಮ್ಮ ಜಾಬ್ ಅಲ್ಲಿ ಬಹಳಷ್ಟು ಏರಿಳಿತಗಳು, ಟೆನ್ಷನ್ಗಳು, ಕಿರಿಕಿರಿಗಳು ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಎಸ್ಪೆಷಲಿ ಬಂದು ನಿಮಗಿಂತ ಏಜ್ ಅಲ್ಲಿ ದೊಡ್ಡವರು ಮತ್ತೆ ಬೇರೆ ಒಂದು ಸ್ಥಳದಿಂದ ಬಂದಂತ ವ್ಯಕ್ತಿಗಳಿಂದ ನಿಮಗೆ ತೊಂದರೆ ಆಗ್ತಾ ಹೋಗುತ್ತೆ. ಸೊ ಇದ್ರ ಬಗ್ಗೆ ನೀವು ಗಮನ ಹರಿಸಬೇಕು. ಕರಿಯರ್ ಅಲ್ಲಿ ಸಡನ್ ಚೇಂಜಸ್ ಇರುತ್ತೆ. ಪ್ರಮೋಷನ್ ಆಗ್ಬೋದು, ಅಥವಾ ನೀವು ಡಿಮೋಷನ್ ಆಗ್ಬೋದು, ಬೀಳುವಂತದ್ದಾಗ್ಬೋದು, ಏಳುವಂತದ್ದಾಗ್ಬೋದು. ಒಂದ್ ರೀತಿ ಅಲ್ಲೋಲ ಕಲ್ಲೋಲ ಆಗುವಂತ ಒಂದು ಪಾಸಿಬಿಲಿಟೀಸ್ ಬಂದು ಕರಿಯರ್ ಅಲ್ಲಿ ಇರುತ್ತೆ. ವೃಷಭ ರಾಶಿಯಲ್ಲಿ ಹುಟ್ಟಿದಂತವ್ರಿಗೆ ರಾಹು ಬಂದು ಯೂಶುವಲ್ ಆಗಿ ಬಂದು ಅನ್ಯೂಶುವಲ್ ಥಾಟ್ಸ್ ಕೊಡುವಂತಹ ಪ್ಲಾನೆಟ್ ಆಗಿರೋದ್ರಿಂದ ನೀವು ಜಾಬ್ ಬಿಟ್ಟು ಹೋಗೋಣ, ಬೇರೆ ಕಡೆ ಹೋಗೋಣ ಅಥವಾ ಯಾರೋ ಒಬ್ರು ಇನ್ನೊಂದ್ ಕಡೆ ಜಾಬ್ ಕೊಡಿಸ್ತೀನಿ ಅಂತ ಹೇಳಿ ಇಲ್ಲಿ ಬಿಟ್ಟು ಹೋಗುವಂತದ್ದು, ಇವೆಲ್ಲಾ ಪ್ರಾಬ್ಲಮ್ಗಳನ್ನ ನೀವು ಫೇಸ್ ಮಾಡ್ತೀರಾ. ಸದ್ಯಕ್ಕೆ ವೃತ್ತಿ ಜೀವನದಲ್ಲಿ ಬದಲಾವಣೆಗಳನ್ನ ನೀವು ಮಾಡದೇ ಇರೋದೇ ಒಳ್ಳೆಯದು. ಈಗಿನ 3ನೇ ಮನೆಯಲ್ಲಿ ಇರುವಂತಹ ಗುರುಗ್ರಹದಿಂದ ಒಳ್ಳೆಯ ಸ್ಥಳಗಳಿಗೆ ಸಂಚಾರ, ಪುಣ್ಯಕ್ಷೇತ್ರಗಳಿಗೆ, ಸಿದ್ಧಿ ಪುರುಷರಿಗೆ ಇರುವಂತಹ ಕ್ಷೇತ್ರಗಳಿಗೆ ಕೆಲವು ವ್ಯಕ್ತಿಗಳು, ಆಧ್ಯಾತ್ಮಿಕ ವ್ಯಕ್ತಿಗಳನ್ನ ಮೀಟ್ ಮಾಡೋದು ಒಂದು ಅದೃಷ್ಟ. ಸೊ ಅದನ್ನ ಈ ಒಂದು ಪಾಸಿಬಿಲಿಟೀಸ್ ನಿಮಗೆ ಗುರುಗ್ರಹ ತೃತೀಯ ಭಾವದಲ್ಲಿ ಇರುವುದು ನಿಮ್ಗೆ ಕ್ರಿಯೇಟ್ ಮಾಡುತ್ತೆ. ಇದರಿಂದ ತಮ್ಮಂದರಿಗೆ ಬಹಳ ಒಳ್ಳೇದಾಗುತ್ತೆ. ಒಂದೊಂದ್ಸಲ ಏನಾಗುತ್ತೆ ಅಂದ್ರೆ ನಿಮ್ಮ ತಮ್ಮಂದರಿಗೆ ವಿವಾಹ ಆಗುತ್ತೆ. ಈಗ ಸಣ್ಣ ತಮ್ಮನಿಗೆ ಅಥವಾ ತಂಗಿಗೆ ಸಂಬಂಧ ಹುಡುಕ್ತಾ ಇದೀವಿ, ಅವ್ರಿಗೆ ಮದುವೆ ಆಗ್ತಿಲ್ಲ ಅಂತಂದ್ರೆ ನಿಮ್ಮ ತಮ್ಮಂದರಿಗೆ ಮದುವೆ ಫಿಕ್ಸ್ ಆಗುವಂತ ಚಾನ್ಸಸ್ ಅಧಿಕವಾಗಿ ಇರುತ್ತೆ, ಅಥವಾ ತಂಗಿಯರಿಗೆ. ಆಮೇಲೆ ತಂಗಿಯರ ಅಥವಾ ತಮ್ಮಂದಿರ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಾಗುತ್ತೆ. ಸೊ ಇಷ್ಟು ವಿಚಾರಗಳನ್ನ ನಾವು ನೋಡಿದ್ಮೇಲೆ ಪ್ರಾಪರ್ಟಿ ವೈಸ್ ಅಲ್ಲಿ ನಾನು ಇದು ಹೇಳಿದ್ದೀನಿ. ಆರೋಗ್ಯದಲ್ಲಿ ಮಾತ್ರ ಬಹಳ ಆಂಗ್ಸೈಟಿ ಇಶ್ಯೂಸ್ಗಳು, ವಿಪರೀತ ಯೋಚನೆಗಳು, ಫ್ರಸ್ಟ್ರೇಷನ್ ಆಗುವಂಥದ್ದು. ಫ್ರಸ್ಟ್ರೇಷನ್ಗಳಿಗೆಲ್ಲ ನೀವು ಏನ್ ಮಾಡ್ಬೇಕು, ನಾನು ರೀಸೆಂಟ್ ಆಗಿ ಅವ್ರ ಕ್ಲೈಂಟ್ಗೆ ಪ್ರೋಗ್ರೆಸಿವ್ ಮಸಲ್ ರಿಲ್ಯಾಕ್ಸೇಷನ್ ಬಗ್ಗೆ ಹೇಳಿದ್ದೆ. ಅದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಸರ್ ನೀವು ಜ್ಯೋತಿಷರಾಗಿ ಇದೆಲ್ಲ ಹೇಳ್ತಿರಲ್ಲ ಅನ್ನೋದು. ಜ್ಯೋತಿಷ ಅಂತಂದ್ರೆ ಗೈಡ್ ಮಾಡುವಂಥದ್ದು. ಸೈಂಟಿಫಿಕ್ ಆಗಿ ನಾನು ಸೈಕಲಾಜಿಕಲ್ ಆಗಿ ಅವ್ರಿಗೆ ರೆಮಿಡೀಸ್ ಹೇಳೋದು ತಪ್ಪೇನಿದೆ. ಭಗವಂತನ ಸ್ತೋತ್ರ ಎಷ್ಟು ಇಂಪಾರ್ಟೆಂಟೋ ಫಿಸಿಕಲ್ ಆಕ್ಟಿವಿಟೀಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಹಾಗಾಗಿ ಈ ತರ ಆಂಗ್ಸೈಟಿ ಹೆಚ್ಚಾದಾಗ ನೀವು ಅದನ್ನ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಬಹುದು. ಸೊ ಇಷ್ಟು ವಿಚಾರಗಳು ವೃಷಭ ರಾಶಿಯಲ್ಲಿ ಜನಿಸಿದಂತವರಿಗೆ.